ಚನ್ನಪಟ್ಟಣದಲ್ಲಿ ಭಾರಿ ಒಂದು ಪೈಪೋಟಿ ನಡೆದಿತ್ತು. ಇಡೀ ರಾಜ್ಯದ ಒಂದು ಕೇಂದ್ರ ಬಿಂದು ಕೂಡ ಆಗಿತ್ತು ಚನ್ನಪಟ್ಟಣ ಕ್ಷೇತ್ರ. ಆದರೆ ಈಗ ಸೈನಿಕ ಸೋಲಿನ ಭೀತಿಯನ್ನ ಏನಾದರೂ ಹೊರಹಾಕಿದ್ರ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಮೀರ್ ಅಹಮದ್ ಕರಿಯಾ ಹೇಳಿಕೆಯಿಂದ ಸಿಪಿ ಯೋಗೇಶ್ವರ್ಗೆ ಡ್ಯಾಮೇಜ್ ಏನಾದರೂ ಆಯ್ತಾ? ಯಾಕಂದ್ರೆ ಒಂದು ಕ್ಷಣ ಜಮೀರ್ ಅಹಮದ್ ಅವರು ಕರಿಯಾ ಅನ್ನುವಂತಹ ಒಂದು ಕರಿಯಣ್ಣ ಅನ್ನುವಂತಹ ಹೇಳಿಕೆ ಕೊಟ್ಟರು. ಕುಮಾರಸ್ವಾಮಿ ಅವರಿಗೆ ಕರಿಯಣ್ಣ ಅಂತ ಜರದ್ರು. ಈ ಒಂದು ಅಚ್ಚರಿಯ ಹೇಳಿಕೆ ಯಾರೊಬ್ರು ಕೂಡ ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅಂತ ಯಾರೊಬ್ರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಜಮೀರ್ ಅಹಮದ್ ಅವರು ಕೊಟ್ಟಂತಹ ಹೇಳಿಕೆಯಿಂದ ಸಿಪಿ ಯೋಗೇಶ್ವರ್ಗೆ ತೀವ್ರವಾಗಿ ಡ್ಯಾಮೇಜ್ ಏನಾದರೂ ಆಯ್ತಾ? ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಸಿಪಿ ಯೋಗೇಶ್ವರ್ ಅವರು ಡ್ಯಾಮೇಜ್ ಆಯಿತು, ಕೆಲವು ಮತಗಳು ಕೈ ತಪ್ಪಿತು ಅನ್ನುವಂತಹ ಒಂದು ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ. ಮತದಾನದ ಬಳಿಕ ಸ್ವಪಕ್ಷದ ಸಚಿವರ ವಿರುದ್ಧ ಸಿಪಿ ಯೋಗೇಶ್ವರ್ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ತಮ್ಮದೇ ಪಕ್ಷದ ಸಚಿವರು ಈ ರೀತಿಯಾಗಿ ಮಾಡಬಾರದಾಗಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಒಕ್ಕಲಿಗ ಸಮುದಾಯದ ಮತಗಳು ವಿಭಜನೆ ಆಯಿತು ಅಂತ ಸಿಪಿ ಯೋಗೇಶ್ವರ್ ಒಪ್ಪಿಕೊಂಡಿದ್ದಾರೆ. ಯಾರೇ ಗೆದ್ರೂ ಕೂದಲೆಳೆಯ ಅಂತರದಿಂದ ಗೆಲುವಾಗುತ್ತೆ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ HDK ವಿರುದ್ಧ ಕರಿಯಾ ಅಂತ ಹೇಳಿಕೆ ಕೊಟ್ಟಿದ್ರು ಜಮೀರ್ ಅಹಮದ್ ಅವರು. ಇನ್ನು ಕರಿಯಣ್ಣ ಅಂತ ಕೊಟ್ಟಂತಹ ಹೇಳಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಷಮೆ ಕೂಡ ಯಾಚನೆ ಮಾಡಬೇಕಾಗಿ ಬಂತು. ಇದೇ ವಿಚಾರ ವೋಟ್ ವಿಭಜನೆ ಆಗೋದಕ್ಕೆ ಕಾರಣ ಆಯಿತು. ಈ ಅಚ್ಚರಿಯ ಹೇಳಿಕೆಯನ್ನು ಅವರು ಯಾಕೆ ಕೊಟ್ಟರು, ಡ್ಯಾಮೇಜಿಂಗ್ ಒಂದು ಸ್ಟೇಟ್ಮೆಂಟನ್ನು ಯಾಕೆ ಕೊಟ್ಟರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತೇ ಆಗಲಿಲ್ಲ. ಇದೇ ಕಾರಣಕ್ಕಾಗಿ ಸಿಪಿ ಯೋಗೇಶ್ವರ್ ನಾನು ಸೋಲ್ತೀನಿ ಅನ್ನುವಂತಹ ಒಂದು ಭೀತಿಯನ್ನು ಏನಾದರೂ ಹೊರಹಾಕಿದ್ರಾ ಅಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಅವ್ರು ಹೇಳಿರುವಂತಹ ಮಾತು ಯಾರೇ ಗೆದ್ದರೂ ಕೂಡ, ಅದು ನಾನೇ ಗೆಲ್ಲಬಹುದು ಅಥವಾ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬಹುದು, ಯಾರೇ ಗೆದ್ದರೂ ಕೂದಲೆಳೆ ಅಂತರದಲ್ಲಿ ಗೆಲ್ಲಬಹುದು ಅನ್ನುವಂತಹ ಮಾತನ್ನು ಅವ್ರು ಹೇಳಿದ್ದಾರೆ. ಇದು ಆ ನಾಯಕರು, ರಾಜಕೀಯ ನಾಯಕರು ಎಷ್ಟೊಂದು ಜವಾಬ್ದಾರಿಯುತವಾಗಿ ಮಾತನಾಡಬೇಕು, ಅದು ಕೂಡ ಚುನಾವಣೆಯಂತಹ ಒಂದು ಸೆನ್ಸಿಟಿವ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಒಂದು ಪಾಠ. हमारा काला कुमारस्वामी, ये कौन बोल रहा सो? हमारा काला कुमारस्वामी, ये कौन बोल रहा सो? हमारा काला कुमारस्वामी, ये कौन बोल रहा सो? ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ, ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು. ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡು ಒಂದು ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಜಮೀರ್ ಅಹಮದ್ ಅವರ ಹೇಳಿಕೆ ಒಂದು ಕ್ಷಣ ಇಡೀ ಕಾಂಗ್ರೆಸ್ಸನ್ನು ಬೆಚ್ಚಿ ಬೀಳಿಸಿತ್ತು. ಯಾಕಂದರೆ ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ.
ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಕ್ಷಮೆ ಕೂಡ ಯಾಚನೆ ಮಾಡಬೇಕಾಗಿ ಬಂತು. ಆದರೆ ಒಬ್ಬ ಅಭ್ಯರ್ಥಿಯ ಚುನಾವಣೆಗೆ ಅದು ಹೊಡೆತ ಕೊಡುತ್ತೆ ಅಂತ ಯಾರೊಬ್ಬರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. CP ಯೋಗೇಶ್ವರ್ ಅವರು ಸೋಲಿನ ಭೀತಿಯನ್ನು ಏನಾದರೂ ಹೊರಹಾಕಿದ್ರ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಚುನಾವಣೆ ಮುಗಿದಿದೆ, ಮತದಾನ ಕೂಡ ಆಗಿದೆ. ಆದ್ರೆ ಟೆನ್ಷನ್ ಮಾತ್ರ ಇನ್ನು ನಾಯಕರಿಗೆ ಕಡಿಮೆ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು. ಒಂದು ಕಡೆ ಚುನಾವಣೆ ರಿಸಲ್ಟ್ ಬರೋವರೆಗೂ ಸಾಕಷ್ಟು ಟೆನ್ಷನ್ ಇರುವಂತಹ ನಾಯಕರು ಈಗ ಈ ಮತ್ತೊಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಟೆನ್ಷನ್ ಆಗಿರೋದು ಕಂಡು ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ CP ಯೋಗೇಶ್ವರ್ ಅವರು ಆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜಮೀರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ರು. ಅಂದ್ರೆ ಒಂದು ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಒಂದು ಅಲ್ಪಸಂಖ್ಯಾತರ ಮತಗಳನ್ನು ಕ್ರೋಢೀಕರಣ ಮಾಡಿದ್ರೆ ಮತ್ತೊಂದು ಒಕ್ಕಲಿಗ ಸಮುದಾಯದ ಮತಗಳನ್ನ ವಿಭಜನೆ ಆಗಿದೆ ಅನ್ನೋದು CP ಯೋಗೇಶ್ವರ್ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಪ್ರಚಾರದ ಸಮಯದಲ್ಲಿ ಸಚಿವ ಜಮೀರ್ ಅಹಮದ್ ಪದೇ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಕೂಡ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಅದು ಪುನರಾವರ್ತನೆ ಆಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು. ಒಂದು ಕಡೆ ಸಚಿವ ಜಮೀರ್ ಅವರ ಪದೇ ಪದೇ ಹೇಳಿಕೆಗಳು ಸರ್ಕಾರಕ್ಕೆ ಸಾಕಷ್ಟು ತಲೆನೋವು ಹೋಗ್ತಾ ಇರುವಂತದ್ದು. ಈ ಹಿಂದೆ ವಕ್ಫ್ ಭೂಮಿಗೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ನಡೆ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ಪಕ್ಷದ ನಾಯಕರಿಂದಲೇ ಹೊರಬಿದ್ದಿದ್ದು. ಅದಾದ ಬಳಿಕ ಈಗ ಮತ್ತೆ ಚುನಾವಣಾ ಹೈ ವೋಲ್ಟೇಜ್ ಕ್ಷೇತ್ರದಿಂದ ಕೂಡಿದಂತಹ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಸ್ವಪಕ್ಷ ನಾಯಕರಿಂದಲೇ ಹೊರಬಿದ್ದಿರುವಂತ ಒಂದು ವಿಚಾರ. ಹಾಗಾಗಿ ಒಂದು ಕಡೆ ಜಮೀರ್ ಅವರ ಹೇಳಿಕೆ ಅಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಕುರಿತು ವರ್ಣ ವಿವಾದಾತ್ಮಕ ಹೇಳಿಕೆ ನೀಡಿದಂಥದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬವನ್ನ ಪೈಸಾ ಹಾಕಿ ನಾವು ಕೊಂಡ್ಕೊಳ್ತೀವಿ, ಮುಸ್ಲಿಮರೆಲ್ಲ ಕೊಂಡ್ಕೊಳ್ಳೋಣ ಎಂಬ ವಿಚಾರ ಹೇಳಿದ ಒಂದು ವಿವಾದಾತ್ಮಕ ಹೇಳಿಕೆ ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಸಾಕಷ್ಟು ಒಂದ್ ರೀತಿ ಏನೋ ಡೈವರ್ಟ್ ಆಗೋದಕ್ಕೆ ಕಾರಣ ಆಯ್ತು ಅನ್ನೋದು ಪರೋಕ್ಷವಾಗಿ CP ಯೋಗೇಶ್ವರ್ ಹೇಳಿರುವಂತದ್ದು. ಅಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಇದ್ದಂತಹ ಕೆಲವೊಂದು ನಾಯಕರು ಈ ಹೇಳಿಕೆಯಿಂದ ಒಂದಿಷ್ಟು ಮತಗಳು ವಿಭಜನೆ ಆಗಿದೆ ಅನ್ನೋದು CP ಯೋಗೇಶ್ವರ್ ಒಪ್ಕೊಂಡಿದ್ದಾರೆ. ಹಾಗಾಗಿ ಚನ್ನಪಟ್ಟಣದ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ನಾಯಕರಿಗೆ ಪ್ರತಿಷ್ಠೆಯ ಒಂದು ಕಣ, ಜೊತೆಗೆ ರಾಜ್ಯದಲ್ಲಿ ಬಿರುಗಾಳಿ ಬೀಸುತ್ತಾ ಎಂಬ ವಿಚಾರಗಳು ಕೂಡ ಸ್ಪಷ್ಟವಾಗ್ತಾ ಇದೆ. ಇದು 3 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ DCM DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆಯ ಕಣ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಒಂದು ಪ್ರತಿಷ್ಠೆಯ ಕಣ. ಹೀಗಾಗಿ ಇವೆರಡರ ನಡುವೆ ಸರ್ಕಾರದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಈ ಹೇಳಿಕೆ ಕೊಟ್ಟಿರೋದು ವ್ಯತಿರಿಕ್ತ ಆದ್ರೆ ಮುಂದೆ ಯಾರು ಜವಾಬ್ದಾರಿ ಅನ್ನೋ ಪ್ರಶ್ನೆಗಳು ಕೂಡ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿರುವಂತದ್ದು. ಹಾಗಾಗಿ ಸಾಕಷ್ಟು ಟೆನ್ಷನ್ ಇರುವಂತಹ ನಾಯಕರಿಗೆ ಜಮೀರ್ ಅವರ ಒಂದು ವಿವಾದಾತ್ಮಕ ಹೇಳಿಕೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗಿ ಮಾಡುವಂತದಕ್ಕೆ ನಿನ್ನೆ CP ಯೋಗೇಶ್ವರ್ ಕೊಟ್ಟಂತ ಒಂದು ಹೇಳಿಕೆ ಕೂಡ ಸ್ಪಷ್ಟನೆ ಆಗಿರುವಂತದ್ದು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.